ತುಂಬ ಚೆನ್ನಾಗಿ ಆರ್ಗನೈಸ್ ಆಗಿದೆ. ಬಟ್ ನನಗೆ ಇಲ್ಲೆಲ್ಲೋ ಹಾಲ್ಗೆ ಅಥವಾ ಇವೆಂಟಿಗೆ ಬಂದಂಗಿಲ್ಲ, ಎಲ್ಲೋ ವಿಧಾನಸೌಧಕ್ಕೆ ಬಂದಂಗಿದೆ. ಆಲ್ಮೋಸ್ಟ್ ಎಲ್ಲ ಕ್ಯಾಬಿನೆಟಲ್ಲಿರೋ ಆಲ್ಮೋಸ್ಟ್ ಎಲ್ಲ ಮಿನಿಸ್ಟ್ರುಗಳಾಗಲಿ ಎಕ್ಸ್-CMs ಆಗಲಿ ಎಲ್ಲ ಬಂದಿದ್ದಾರೆ. ಆ್ಯಂಡ್ ನೀವು ಪ್ಲೇ ಮಾಡ್ತಿರೋ ವಿಡಿಯೋ ರಿಗಾರ್ಡಿಂಗ್ ಹಿಸ್ಟ್ರಿ ಆಫ್ ಕನ್ನಡ, ಆಮೇಲೆ ಹೇಗೆ ನಮ್ಮ ಕರ್ನಾಟಕ ಬೆಳ್ಕೊಂಬಂತು, ಹಳೆ ಮುಖ್ಯಮಂತ್ರಿಗಳು, ಈ ನಾಲೆಡ್ಜು ನಮಗಾಗಲಿ ಈಗಿರೋ ಪೊಲಿಟಿಷಿಯನ್ಸ್ಗಾಗಲಿ ಒಂದೊಳ್ಳೆ ತುಂಬ ನಾಲೆಡ್ಜ್ ಸಿಕ್ತು. ತುಂಬ ಅದ್ಭುತವಾದ ಒಂದು ಕಾರ್ಯಕ್ರಮ. ನಮ್ಮ ಮ್ಯೂಸಿಕ್ ಟೀಮೆಲ್ಲ ಇಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಹಂಸಲೇಖ ಸರ್ದು ಸಾರಥ್ಯದಲ್ಲಿ ಅದ್ಭುತವಾಗಿದೆ. ತುಂಬ ನಾನು ಧನ್ಯ ಅನ್ಕೊತೀನಿ ಇದೊಂದು ಕಾರ್ಯಕ್ರಮ ಬಂದಿದ್ದಕ್ಕೆ. ಬರದೇ ಹೋಗಿದ್ರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಇಂಥ ಇದು. ಸೊ ಆಲ್ ದ ಬೆಸ್ಟ್ ಕರ್ನಾಟಕ ಟಿವಿ ಆ್ಯಂಡ್ ಎಲ್ಲರಿಗೂ. ಸೊ ಈ ಕಾರ್ಯಕ್ರಮದಿಂದ ನೀವೇನೋ ಒಂದು ಅಂಶವನ್ನು ಕದ್ಕೊಂಡು ಹೋಗ್ತೀರಾ ಅಂದರೆ ಏನಾಗಿರುತ್ತೆ ಅದು? ಅಂಶ ಅಂದರೆ ಲೈಕ್ ಇಲ್ಲಿ ಎಲ್ಲ ಪೊಲಿಟಿಷಿಯನ್ಸು ಬರ್ತಾ ಇದ್ದಾರೆ, ಆ ಪಾರ್ಟಿ ಈ ಪಾರ್ಟಿ ಇಲ್ಲ, ಇಲ್ಲಿ ಎಲ್ಲರೂ ಕ್ಲೋಸ್ ಆಗಿದ್ದಾರೆ. ಸೊ ಯಾವತ್ತು ವರ್ಕ್ ಬೇರೆ, ನಮ್ಮ ವರ್ಕ್ ಹೊರಗಡೆ ಇದು ಬೇರೆ, ಅದೊಂದು ನೋಡಿ ತುಂಬ ಖುಷಿ ಆಯಿತು ನನಗೆ. ಸರ್, ಇತ್ತೀಚಿನ ಯುವ ಪೀಳಿಗೆ ಕನ್ನಡ ಬಳಸುವಂಥದ್ದು ಕಡಿಮೆ ಆಗ್ತಾ ಇದೆ, ಅಂಥವ್ರಿಗೆ ಏನು ಸಂದೇಶ ಹೇಳ್ತೀರಾ? ಕನ್ನಡ ಬಳಸಿ ಉಳಿಸಿ, ಬಟ್ ಕನ್ನಡ ಯಾರು ಬೆಳೆಸಿದ್ರು ಯಾರು ಇದು ಮಾಡಿದ್ರು ಅದು ಉಳಿದೇ ಉಳಿಯುತ್ತೆ. ಇಷ್ಟೆಲ್ಲ ವರ್ಷಗಳಿಂದ ಉಳ್ಕೊಂಬಂದಿದೆ, ಈಗ ಹೊರಟೋಗ್ಬಿಡುತ್ತಾ? ಇಲ್ಲ, ಇರುತ್ತೆ, ಯಾವತ್ತಿದ್ರೂ ಇರುತ್ತೆ. ನಮ್ಮ ಕೈಲಿ ಆದಷ್ಟು ಅದನ್ನು ನಾವು ಇನ್ನೂ ಜಾಸ್ತಿ ಎತ್ತರಕ್ಕೆ ತಗೊಂಡು ಹೋಗೋಣ ಅಂತ. ನಾವೇನು 70 ವರ್ಷದವರೆಗಿನ ಕರ್ನಾಟಕ ಕನ್ನಡತನವನ್ನು ನೋಡಿದ್ವಿ, ಇವತ್ತು ನಾವು ಅಲ್ಲಿ ಶೋಕೇಸ್ ಮಾಡಿದಂಥದ್ದು. ಅದೇ ರೀತಿಯಾಗಿ ಅಲ್ಲಿ ಇರುವಂತಹ ವ್ಯಕ್ತಿಗಳ ಸಾಲಿಗೆ ಇಂದಿನ ಯುವ ಪೀಳಿಗೆ ಸೇರಬೇಕು ಅಂದರೆ ಅದು ಕಷ್ಟ ಅಂತ ನಿಮಗೆ ಅನ್ಸುತ್ತಾ? ಅಥವಾ ಕಷ್ಟ ಚಾನ್ಸ್ ಇಲ್ಲ. ಅಲ್ಲಿ ನೀವೇನು ಎಂತೆಂಥವ್ರನ್ನ ತೋರಿಸ್ತಾ ಇದೆಯಲ್ಲ, ದೇವರಾಜ ಅರಸು, ನಿಜಲಿಂಗಪ್ಪ ಅವರು. ಆಗಿನ ಪೊಲಿಟಿಕ್ಸ್ ಬೇರೆ, ಈಗಿನ ಪೊಲಿಟಿಕ್ಸ್ ತುಂಬ ಚೇಂಜ್ ಆಗಿದೆ. ನಾನು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಅಂತ ಅನ್ಬೋದು, ಬಟ್ ಈಗಿನ ಪೊಲಿಟಿಷಿಯನ್ಸಲ್ಲಿ ಒಬ್ಬರೂ ಹೆಚ್ಚು ಕಡಿಮೆ 99% ಯಾರು ಆ ಥರ ಬರೋಕ್ಕೆ ಚಾನ್ಸಸ್ ಇಲ್ಲ. ಈಗ ಏನು ಸುಧಾರಣೆಯನ್ನು ನಾವು ಮಾಡ್ಕೋಬೇಕು? ಇಲ್ಲ, ಎಲ್ಲ ಕೆಟ್ಟೋಗಿದೆ. ಸುಧಾರಣೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಓಕೆ, ಸುಧಾರಣೆ ಆಗೋದು ತುಂಬಾ ಕಷ್ಟ. ಸುಧಾರಣೆ ಆಗಲ್ಲ ಅಂತ ನೇರವಾಗಿ ಹೇಳ್ಬೋದಾ? ಆಗಲ್ಲ. ಅದೊಂದು ಕಾಲ ಹಾಗೆ ಉಳ್ಕೊಂಡಿದೆ. ಈಗ ಮುಂದಕ್ಕೆ ಏನಾಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ನೋಡೋಣ ಹೇಗಿದೆ ಅಂತ. ಆಮೇಲೆ ಈಗಿರೋ ಪೊಲಿಟಿಷಿಯನ್ಸ್ ಅಷ್ಟೇ, ನಾನು ಅವ್ರಾಗ್ತೀನಿ, ನಾನು ಇವ್ರಾಗ್ತೀನಿ ಆಗಕ್ಕೆ ಹೋದರೆ ಅವ್ರು ಸುತ್ತ ಇರೋರು ಬಿಡೋಕ್ಕಾಗಲ್ಲ. ಅದು ಈಗೆಲ್ಲ ಆ ಥರ ಆಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ನೋಡೋಣ, ದೇವರು ಇದನ್ನ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.